ಇವತ್ತಿನ ಸ್ಪೆಷಲ್ ಸಮ್ಮರ್ಗೆ ಹೇಳಿ ಮಾಡಿಸಿರುವಂಥ ಊಟ ಪೆಪ್ಪರ್ ರಸಮ್, ಅದರ ಜೊತೆಗೆ ಚಿಕನ್ ಸುಕ್ಕ ಉಡುಪಿ ಸ್ಟೈಲ್ ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸಿಗಂತ ಮಿರ್ಚಿ ಬಜ್ಜಿ ಮಾಡಿದೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತಂತೂ ನನಗೆ ತುಂಬಾನೇ ಕೆಲಸ ಇದೆ. ಇವತ್ತು ಮಧ್ಯಾಹ್ನದ ಊಟಕ್ಕೆ ಚಿಕನ್ ಸುಕ್ಕ ಮಾಡ್ತೀನಿ, ನಮ್ದು ಉಡುಪಿ ಸ್ಟೈಲ್ ಇತ್ತು. ಅಂಡ್ ಅದ್ರ ಜೊತೆಗೆ ಪೆಪ್ಪರ್ ರಸಮ್ ಮಾಡ್ತೀನಿ, ಅಂದ್ರೆ ಸ್ವಲ್ಪ ಖಾರವಾಗಿರುವಂತಹ ರಸಮ್. ಈಗ ಚಿಕನ್ ಸುಕ್ಕ ಮಾಡ್ಬೇಕಾದ್ರೂ ಪೌಡರ್ ಇಲ್ಲ. ನಾನು ಊರಿಂದ ಬರುವಾಗ ಈ ಸಲ ಪೌಡರ್ ತರ್ಲಿಲ್ಲ ಅಂತ ಅನ್ಸುತ್ತೆ, ನೆನಪಿಲ್ಲ ನನಗೆ, ತರ್ಲಿಲ್ಲ ಇರ್ಬೋದು. ಸೊ ಹಾಗಾಗಿ ಈಗ ನಾನೇ ಮಾಡ್ಕೊಳ್ಬೇಕು. ಇಷ್ಟು ದಿನ ಮಾಡುವಾಗ ನಾವು ಆಗಾಗಕ್ಕೆ ಎಷ್ಟು ಬೇಕಾ ಅಷ್ಟು ಮಾಡ್ಕೊಳ್ತಿದ್ವಿ, ಬಟ್ ಈಗ ನಾನು ಒಂದು ಸ್ವಲ್ಪ ದಿನಕ್ಕಾಗುವಷ್ಟು ಮಾಡ್ತೀನಿ. ಸೊ ಬನ್ನಿ ಈಗ ಫಟಾಫಟ್ ಸ್ಟಾರ್ಟ್ ಮಾಡಬೇಕು. ಚಿಕನ್ ಸುಕ್ಕ ಮಾಡೋದು ಒಂದೆರಡು ಸಲ ನಾನು ತೋರಿಸಿದ್ದೀನಿ, ಅದು ತುಂಬ ಓಲ್ಡ್ ವಿಡಿಯೋದಲ್ಲಿ. ಆ್ಯಂಡ್ ಈಗ ಹೊಸ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಆ್ಯಂಡ್ ನ್ಯೂ ವ್ಯೂವರ್ಸ್ ಇದ್ದೀರಾ, ಸೊ ಇವರು ನೀವೆಲ್ಲ ನೋಡ್ಬೋದು. ಆ್ಯಂಡ್ ಫಸ್ಟ್ ಇಲ್ಲಿ ನಾನು ಚಿಕನ್ ಸುಕ್ಕ ಪೌಡರ್ ಮಾಡ್ತೀನಿ, ಕ್ವಿಕ್ಕಾಗಿ ಮಾಡಿ ತೋರಿಸ್ತೀನಿ. ನೀವಿಲ್ಲಿ ನೋಡ್ತಿರ್ಬೋದು, ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕಿ ಫಸ್ಟು ರೆಡ್ ಚಿಲ್ಲೀಸ್ ಇದ್ದಲ್ಲ, ಒಂದು 15 to 20 ರೆಡ್ ಚಿಲ್ಲೀಸನ್ನು ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟು ಒಂದು 3 ಸ್ಪೂನು ಕೊತ್ತಂಬರಿ ಬೀಜ ಆ್ಯಂಡ್ 1 ಸ್ಪೂನು ಜೀರಾ, ಒಂದು ಸ್ವಲ್ಪ ಕಾಳು ಮೆಣಸು ಹಾಕಿ ಅದನ್ನು ಕೂಡ ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೊಳ್ತೀನಿ. ಇದನ್ನೆಲ್ಲ ಪೌಡರ್ ಮಾಡಲಿಕ್ಕಿದೆ. ನಾನು ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ, ಯಾಕಂದರೆ ಕೆಲವೊಂದು ಬೇಗನೆ ಫ್ರೈ ಆಗುತ್ತೆ, ಕೆಲವೊಂದು ಲೇಟಾಗಿ ಆಗುತ್ತೆ. ಸೊ ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟು ಗರಂ ಮಸಾಲ ಫ್ರೈ ಮಾಡ್ಕೊಳ್ತಿದ್ದೀನಿ. ಚಕ್ಕೆ, ಲವಂಗ, ಬೇ ಲೀಫು, ಏಲಕ್ಕಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ತೀನಿ. ಆ್ಯಂಡ್ ಲಾಸ್ಟಿಗೆ ಒಂದು ಸ್ವಲ್ಪ ಕರಿ ಲೀವ್ಸ್ ಇದೆ ಅಲ್ವಾ, ಕರಿಬೇವಿನ ಸೊಪ್ಪು, ಅದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ತೀನಿ. ಅದನ್ನೆಲ್ಲವನ್ನು ಒಂದೇ ಸಲಕ್ಕೆ ನಾನು ಪೌಡರ್ ಮಾಡ್ಕೊಳ್ತೀನಿ ಮಿಕ್ಸಿಯಲ್ಲಿ. ಇಲ್ಲಿ ನೋಡ್ತಿರ್ಬೋದು ಪೌಡರ್ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಥರ ತರಿ ಆಗಬೇಕು ಪೌಡರ್, ಆಗಲೇ ಈ ಚಿಕನ್ ಸುಕ್ಕ ತುಂಬ ಚೆನ್ನಾಗಿ ಬರೋದು. ಚಿಕನ್ ಸುಕ್ಕ ಪೌಡರ್ ರೆಡಿ ಆಗೋಯ್ತು. ಈಗ ನೆಕ್ಸ್ಟು ಚಿಕನ್ ಸುಕ್ಕ ಮಾಡಲಿಕ್ಕೆ ಏನೆಲ್ಲ ತರಕಾರಿ ಬೇಕು ಅದನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ನಾನು ಅಂದರೆ ಇಬ್ಬರೇ ಇರೋದ್ರಿಂದ ಸ್ವಲ್ಪ ಮಾಡೋದು, ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡೋದಲ್ವಾ. ಸೊ ಹಾಗಾಗಿ ಒಂದು ಟೊಮ್ಯಾಟೊ, ಆ್ಯಂಡ್ ಆ ಟೊಮೆಟೊ ದೊಡ್ಡದಾಗಿತ್ತು, ಹಾಗಾಗಿ 2 ಪೀಸ್ ಮಾಡಿ ಒಂದು ಅರ್ಧ ಟೊಮೆಟೊ ಮಾತ್ರ ಹಾಕ್ಕೊಳ್ತೀನಿ. ಆ್ಯಂಡ್ ಗ್ರೀನ್ ಚಿಲ್ಲೀಸು, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಕಟ್ ಮಾಡಿ ಎತ್ತಿಟ್ಕೊಳ್ತೀನಿ. ಆ್ಯಂಡ್ ಚಿಕನ್ ಕೂಡ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ನೀವಿಲ್ಲಿ ನೋಡ್ತಿರ್ಬೋದು. ಇಷ್ಟೇ ಸಾಕಾಗುತ್ತೆ ನಮಗೆ ಒಂದು ಡೇಗೆ, ಆ್ಯಂಡ್ ಮಧ್ಯಾಹ್ನ ಮತ್ತು ನೈಟು. ಆ್ಯಂಡ್ ಉಳಿದ್ರೆ ನೆಕ್ಸ್ಟ್ ಮಾರ್ನಿಂಗ್ ಏನಾದರೂ ಬ್ರೇಕ್ಫಾಸ್ಟ್ ದೋಸೆ ಗೀಸ ಮಾಡಿದೆ ಅದರಲ್ಲಿ ಅದನ್ನು ತಿನ್ನಲಿಕ್ಕಾಗತ್ತೆ. ಈ ಚಿಕನ್ ಸುಕ್ಕ ರೆಸಿಪಿ ಇದೆಯಲ್ಲ, ಕ್ವಿಕ್ಕಾಗಿ ನಿಮ್ಗೆ ಏನಾದರೂ ಚಿಕನಲ್ಲಿ ಮಾಡಬೇಕು ಅಂತ ಅನಿಸಿದರೆ ಇದನ್ನು ಮಾಡಿದ್ರೆ ಆಯಿತು. ತುಂಬ ಈಸಿ ಆಗಿರುವಂಥ ರೆಸಿಪಿ. ಆ್ಯಂಡ್ ಫಸ್ಟ್ ಇಲ್ಲಿ ಒಂದು ಚಿಕ್ಕ ಕಡಾಯಿ ತೊಗೊಂಡಿದ್ದೀನಿ, ಅದಕ್ಕೆ ಆಯಿಲ್ ಹಾಕಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಒಂದು ಫುಲ್ ದೊಡ್ಡದು ಈರುಳ್ಳಿ ಹಾಕಿದ್ದೀನಿ. ಆ್ಯಂಡ್ ಈರುಳ್ಳಿ, ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪು ಆ್ಯಂಡ್ ಒಂದು 3 ಇಂದ 4 ಗ್ರೀನ್ ಚಿಲ್ಲೀಸ್ ಕಟ್ ಮಾಡಿಕೊಂಡು ಹಾಕಿ ಇದನ್ನೀಗ ಸ್ಮೂತ್ ಆಗುವ ತನಕ ಫ್ರೈ ಮಾಡ್ಕೊಳ್ತೀನಿ. ಎಲ್ಲ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ಮೂತ್ ಆದಮೇಲೆ ಅದಕ್ಕೆ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತೀನಿ. ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ ಅಲ್ಲ, ಈರುಳ್ಳಿ ಜೊತೆ ಸೇರಿ ಚೆನ್ನಾಗಿ ಮಿಕ್ಸ್ ಆಗಿ ಫ್ರೈ ಆಗಬೇಕು, ಆಗಲೇ ಚೆನ್ನಾಗಾಗೋದು. ಆ್ಯಂಡ್ ಅದರ ಜೊತೆಗೆ ಟೊಮ್ಯಾಟೊ ಹಾಕಿ ಟೊಮ್ಯಾಟೊ ಕೂಡ ಸ್ಮೂತ್ ಆಗುವ ತನಕ ಫ್ರೈ ಮಾಡಿ ನೆಕ್ಸ್ಟು ಚಿಕನ್ ಹಾಕ್ಕೊಳ್ತೀನಿ. ಚಿಕನ್ಗೆ ಉಪ್ಪು ಮತ್ತು ಅರಿಶಿನ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚಿಕನಲ್ಲಿ ನೀರು ಸಪ್ರೇಟ್ ಆಗಬೇಕು ಅಷ್ಟರ ತನಕ ಬೇಯಿಸ್ಕೊಳ್ತೀನಿ. ಚಿಕನಲ್ಲಿ ಬೇಯ್ತಾ ಇರಲಿ. ಇಲ್ಲಿ ನಾನು ಒಂದು ಪ್ಯಾನಲ್ಲಿ ತೆಂಗಿನಕಾಯಿ ತೊಗೊಳ್ತಿದ್ದೀನಿ. 1 ಕಪ್ಪಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ ಜಾಸ್ತಿ ಹಾಕ್ಬೋದು ಆ್ಯಂಡ್ ಸ್ವಲ್ಪನೂ ಹಾಕ್ಬೋದು. ಇಲ್ಲಿ ನಾನು ಇವತ್ತು ಜಾಸ್ತಿ ಹಾಕ್ತಿದ್ದೀನಿ ತೆಂಗಿನಕಾಯಿ. ಆ್ಯಂಡ್ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪೌಡರ್ ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ ಲೋ ಫ್ಲೇಮಲ್ಲಿಟ್ಟು. ಇದು ಸ್ವಲ್ಪ ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡಿ ನಾನು ಇದಕ್ಕೆ ನಾವಾಗ ಚಿಕನ್ ಸುಕ್ಕ ಪೌಡರ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು 1 ಸ್ಪೂನು ಇದಕ್ಕೆ ಹಾಕ್ಕೊಳ್ತೀನಿ, ಆಯಿತಾ. ಹಾಕ್ಕೊಂಡು ಅಲ್ಲೇ ಮಿಕ್ಸ್ ಮಾಡಿಬಿಡ್ತೀನಿ. ಆ್ಯಂಡ್ ಅಲ್ಲಿ ಚಿಕನ್ ಬಾಯ್ಲ್ ಆದಮೇಲೆ ಚಿಕನಲ್ಲಿ ನೀರು ಸಪ್ರೇಟ್ ಆಗುತ್ತಲ್ಲ, ಆಮೇಲೆ ಈ ತೆಂಗಿನಕಾಯಿ ಮಿಕ್ಸ್ ಮಾಡಿರೋದಿದೆ ಅಲ್ವಾ ಅದನ್ನು ಹಾಕ್ಕೊಳ್ತೀನಿ. ಇಲ್ಲಿ ನೋಡ್ಬೋದು ಚಿಕನಲ್ಲಿ ನೀರು ಬಿಟ್ಟಿದೆ ಆ್ಯಂಡ್ 75% ಚಿಕನ್ ಕುಕ್ ಆಗಿದೆ. ಈ ಟೈಮಲ್ಲಿ ನಾನು ತೆಂಗಿನಕಾಯಿ ಫ್ರೈ ಮಾಡಿದಲ್ಲ ಅದನ್ನೀಗ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ.
ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ 2 ಸ್ಪೂನು ಆಗದ್ದೆ ಚಿಕನ್ ಸುಕ್ಕ ಪೌಡರ್ ಇದಲ್ಲ ಅದನ್ನು 2 ಸ್ಪೂನು ಹಾಕೊಳ್ತೀನಿ. ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಈಗ ಇದು ತೆಂಗಿನಕಾಯಲ್ಲಿ ಆಯಿಲ್ ಬಿಡಬೇಕು ಆಯಿತಾ, ಅಷ್ಟರ ತನಕ ಮುಚ್ಚಿಡಬೇಕು, ಫ್ರೈ ಆಗ್ತಾ ಇರಲಿ ಅಲ್ಲೇ. ನಾನು ಟೋಟಲ್ ಆಗಿ 3 ಸ್ಪೂನ್ ಅಷ್ಟು ಚಿಕನ್ ಸುಕ್ಕ ಪೌಡರ್ ಯೂಸ್ ಮಾಡಿದ್ದೀನಿ, ಸಾಕಾಗುತ್ತೆ ಅಷ್ಟೇ. ಚೆನ್ನಾಗಿ ಮಸಾಲ ಇದೆ ಅಲ್ಲ, ಚೆನ್ನಾಗಿರುತ್ತೆ ಖಾರವಾಗಿ. ಆ್ಯಂಡ್ ಲಾಸ್ಟಿಗೆ ತೆಂಗಿನಕಾಯಲ್ಲಿ ಎಣ್ಣೆ ಬಿಟ್ಟಾದಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ನಿಮ್ಮದು ಉಡುಪಿ ಸ್ಟೈಲ್ ಚಿಕನ್ ಸುಕ್ಕ ರೆಡಿ ಆಗುತ್ತೆ. ನಾವೆಲ್ಲ ಮನೆಯಲ್ಲಿ ಈ ಥರನೇ ಮಾಡೋದು, ನಮ್ಮ ಅಮ್ಮನೂ ಈ ಥರನೇ ಮಾಡ್ತಾರೆ. ಈಗ ಕ್ವಿಕ್ಕಾಗಿ ಪೆಪ್ಪರ್ ರಸಮ್ ಮಾಡ್ತೀನಿ. ಇದು ತುಂಬ ಒಳ್ಳೆಯ ರಸಮ್ ಆಯಿತಾ, ಇದನ್ನು ಕುಡಿಬೋದು ಹಾಗೇನೆ ಸೂಪ್ ಥರ. ಆ್ಯಂಡ್ ಇದು ತುಂಬ ಹೆಲ್ದಿ ಆಗಿರುವಂಥ ರಸಮ್. ಇಲ್ಲಿ ನೋಡ್ತಿರ್ಬೋದು ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಂಡು ನಾನು ಅದಕ್ಕೆ 1 ಸ್ಪೂನು ಕಾಳು ಮೆಣಸು, 1 ಸ್ಪೂನ್ ಜೀರಾ ಆ್ಯಂಡ್ ಒಂದು 3 ಇಂದ 4 ಬೆಳ್ಳುಳ್ಳಿ ಎಸ್ಳು, ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಎಲ್ಲ ಹಾಕಿ ನೀರು ಹಾಕ್ತೇನೆ, ಒಂದು ಪೇಸ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಹುಳಿ ಬೇಕು, ಟೊಮ್ಯಾಟೊ ಹಾಕಿದ್ರೇನು ಹುಳಿ ಬೇಕಾಗುತ್ತೆ. ಕೆಲವೊಂದ್ಸಲ ಟೊಮ್ಯಾಟೊ ಹುಳಿ ಆಗಿರಲ್ಲ, ಅದಕ್ಕೆ ಹುಳಿಯನ್ನು ನೀರಿಗೆ ಹಾಕಿಡ್ತೀನಿ. ಪೆಪ್ಪರ್ ರಸಮ್ ಮಾಡಲಿಕ್ಕೆ ಫಸ್ಟ್ ಇಲ್ಲಿ ನಾನು ಚಿಕ್ಕ ಕಡಾಯಿ ತಗೊಂಡಿದ್ದೀನಿ. ಆ್ಯಂಡ್ ಅದಕ್ಕೆ ಫಸ್ಟ್ ನಾನು ಆಯಿಲ್ ಹಾಕೊಳ್ತಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಆ್ಯಂಡ್ ಆಗ ಮಾಡ್ಕೊಂಡಿದ್ದೀವಲ್ಲ ಪೇಸ್ಟು, ಅದು 2 ಇಂದ 3 ಸ್ಪೂನಷ್ಟು ಬಂದಿದೆ. ಆ್ಯಂಡ್ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ. ಅದು ಫ್ರೈ ಆಯಿತು ಅನ್ನೋಷ್ಟರಲ್ಲಿ ಅದಕ್ಕೆ ಒಂದು ಟೊಮ್ಯಾಟೊ ಕಟ್ ಮಾಡ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತೀನಿ. ಟೊಮ್ಯಾಟೊ ಕೂಡ ಚೆನ್ನಾಗಿ ಸ್ಮೂತ್ ಆಗಬೇಕು. ನೆಕ್ಸ್ಟ್ ಅದಕ್ಕೆ ಒಂದು 2 ಗ್ಲಾಸ್ ನೀರು ಹಾಕ್ಕೊಳ್ತೀನಿ. ರಸಮ್ ಅಂದರೆ ನೀರಾಗೆ ಇರಬೇಕಲ್ವ, ಸೊ 2 ರಿಂದ 3 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಆ್ಯಂಡ್ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುದಿಸಬೇಕು. ಇದು ಚೆನ್ನಾಗಿ ಕುದಿಬೇಕು. ಒಂದು 10 to 15 ಮಿನಿಟ್ಸ್ ಕುದೀತದೆ, ಚೆನ್ನಾಗಿ ಕುದೀತದೆ. ಕುದಿವಾಗ ಹುಳಿ ನೀರು ನಾವು ಆಗ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ನಮ್ಮದು ಪೆಪ್ಪರ್ ರಸಮ್ ರೆಡಿ ಆಗುತ್ತೆ. ಅದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಆ್ಯಂಡ್ ಈ ರಸಮ್ ಇದೆಲ್ಲ ನೀವು ಹಾಗೇ ಕುಡಿಬೋದು. ನಿಮಗೆ ಶೀತ ಜ್ವರ ಆ ಥರ ಏನಾದರೂ ಇದ್ದರೆ, ಕೆಮ್ಮು ಎಲ್ಲ ಇದ್ದರೆ ಇದು ಬೆಸ್ಟ್ ಅಂತ ಹೇಳ್ಬೋದು ರಸಮ್. ಆ್ಯಂಡ್ ಇದೊಂದು ಹೆಲ್ದಿ ರಸಮ್ ಕೂಡ. ಸೊ ಆರಾಮಾಗಿ ಈ ಬೇಸಿಗೆಗಾಲ ಸೆಕೆಗೆಲ್ಲ ನಮಗೆ ಜಾಸ್ತಿ ಫುಡ್ ತಿನ್ನಲಿಕ್ಕಾಗಲ್ಲ ಅನ್ನೋ ಜೊತೆ ಈ ಥರ ಒಂದು ಸಿಂಪಲ್ ಆಗಿರುವ ರಸಮ್ ಇದ್ದರೆ ಊಟ ಚೆನ್ನಾಗಿ ಮಾಡ್ಬೋದು ಅಲ್ವಾ. ಸೊ ನೆಕ್ಸ್ಟು ಏನಿಲ್ಲ, ಇದು ಸ್ಯಾಲೆಡ್ ಮಾಡ್ತಿದ್ದೀನಿ. ಸ್ಯಾಲೆಡ್ಗೆ ಇವತ್ತು ಕುಕುಂಬರ್ ಇರಲಿಲ್ಲ, ಸೊ ಹಾಗಾಗಿ ಆನಿಯನ್, ಟೊಮ್ಯಾಟೊ ಆ್ಯಂಡ್ ಇದು ಕ್ಯಾರೆಟ್ ಇದೆಲ್ಲ ಅದನ್ನು ನೂಡಲ್ಸ್ ಥರ ಗ್ರೇಟ್ ಮಾಡಿಕೊಂಡು ಈ ಥರ ಹಾಕಿದ್ದೀನಿ ಅಷ್ಟೇ. ಆ್ಯಂಡ್ ಅದಕ್ಕೆ ಒಂದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಸ್ವಲ್ಪ ಉಪ್ಪು ಆ್ಯಂಡ್ ಚಿಲ್ಲಿ ಫ್ಲೇಕ್ಸ್ ಹಾಕಿ ಆ್ಯಂಡ್ ಲಾಸ್ಟಿಗೆ ಒಂದು ಸ್ವಲ್ಪ ಕರ್ಡ್ ಹಾಕಿ ಮಿಕ್ಸ್ ಮಾಡಿದ್ರೆ ಇದು ನಮ್ಮದು ಸ್ಯಾಲೆಡ್ ರೆಡಿ ಆಗುತ್ತೆ. ನನಗೆ ಸ್ಯಾಲೆಡ್ ಅಂದರೆ ತುಂಬಾ ಇಷ್ಟ. ಆ್ಯಂಡ್ ಅದು ಮೊಸರು ಡೈಲಿ ನಾವು ಸ್ವಲ್ಪನಾದರೂ ತಿನ್ನಬೇಕು, ಒಳ್ಳೆಯದು. ನನ್ನ ವಾಯ್ಸ್ ಕೂಡ ಚೇಂಜ್ ಆಗಿದೆ, ಸರಿಯಾಗಿ ಬರ್ತಿದೆ ಇಲ್ವಾ ಗೊತ್ತಿಲ್ಲ ನನಗೆ. ಸ್ವಲ್ಪ ಲೈಟಲ್ಲಿ ಶೀತ, ಕೆಮ್ಮು, ಜ್ವರ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಇದು ವಾಯ್ಸ್ ಓವರ್ ಕೊಡುವಾಗ ವಿಡಿಯೋ ಮಾಡುವಾಗ ಚೆನ್ನಾಗಿದೆ ಆ್ಯಂಡ್ ಇದು ವಾಯ್ಸ್ ಓವರ್ ಕೊಡುವಾಗ ಎಲ್ಲ ಒಂದೇ ಸಲ ಸ್ಟಾರ್ಟ್ ಆಗಿ ನೋಡಿ. ಇದು ಬೇಸಿಗೆ ಕಾಲಕ್ಕೆ, ಒಂದು ಸಮ್ಮರ್ಗೆ ಒಂದು ಒಳ್ಳೆ ಫುಡ್ ಅಂತ ಹೇಳ್ಬೋದು. ಈ ಥರ ರಸಮ್ ಆ್ಯಂಡ್ ಸೈಡಲ್ಲಿ ಚಿಕನ್ ಸುಕ್ಕ ಆ್ಯಂಡ್ ಸ್ವಲ್ಪ ಸ್ಯಾಲೆಡ್ ಇದ್ದರೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರೆ ಸೂಪರ್ ಊಟ ಅಂತ ಹೇಳ್ಬೋದು. ಮಿರ್ಚಿ ಬಜ್ಜಿ ಮಾಡ್ತಿದ್ದೀನಿ. ಸೊ ಬನ್ನಿ. ಈ ಮೆಣಸಿನ್ಕಾಯಿ ಬಜ್ಜಿ ಮಾಡಲಿಕ್ಕೆ ಫಸ್ಟ್ ನಾನು 1 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಳ್ತಿದ್ದೀನಿ. ಆ್ಯಂಡ್ ಸೆಕೆಂಡು ಅಕ್ಕಿ ಹಿಟ್ಟು ಇದೆ ಅಲ್ವಾ, ರೈಸ್ ಫ್ಲೋರ್, ಅದನ್ನು 1-2 ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಆ್ಯಂಡ್ ಸ್ವಲ್ಪ ಅರಿಶಿನ ಪೌಡರ್ ಆ್ಯಂಡ್ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಇದು ಓಂ ಕಾಳು ಇದು ಓಂ ಕಾಳು ಹಾಕಿದ್ರೇ ಒಂಥರ ರುಚಿಯಾಗಿ ಬರೋದು ಆ ಸ್ಮೆಲ್. ಅದನ್ನು ಹಾಕ್ಕೊಳ್ತಿದ್ದೀನಿ, ಕ್ರಷ್ ಮಾಡ್ಕೊಂಡು ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಲಾಸ್ಟಿಗೆ ಒಂದು ಸ್ವಲ್ಪ ಸೋಡಾ ಹಾಕ್ಕೊಳ್ತೀನಿ, ಅಡುಗೆ ಸೋಡಾ. ಯಾಕಂದರೆ ನಾವು ಎಷ್ಟು ಅಡುಗೆ ಸೋಡಾ ಹಾಕದೆ ನಾವು ಮಿರ್ಚಿ ಬಜ್ಜಿ ಮಾಡ್ಬೋದು, ಬಟ್ ಆ ಕ್ರಿಸ್ಪಿ ಇದೆ ಅಲ್ವಾ, ಅದು ಬರಲ್ಲ ಆಯಿತಾ. ಸೊ ಸ್ವಲ್ಪ ಸ್ಮೂತಾಗೇ ಆಗುತ್ತೆ. ಅಕ್ಕಿ ಹಿಟ್ಟು ಹಾಕಿ, ಕಾರ್ನ್ಫ್ಲೋರ್ ಹಾಕಿ ಏನೇ ಹಾಕಿದರೂ ಅದು ಸ್ಮೂತಾಗೇ ಬರುತ್ತೆ. ನಮಗೆ ಹೋಟೆಲ್ ಥರನೇ ನಮಗೆ ಒಂದು ರುಚಿ ಬೇಕು ಅಂದರೆ ಸೊ ನಾವು ಸ್ವಲ್ಪನಾದರೂ ಅಡುಗೆ ಸೋಡಾ ಮಿಕ್ಸ್ ಮಾಡಲೇಬೇಕಾಗುತ್ತೆ. ನಾವೇನು ಡೈಲಿ ಈ ಥರದ ಫುಡ್ ತಿನ್ನಲ್ಲ, ಈ ಥರ ಫ್ರೈ ಮಾಡಿರೋದೆಲ್ಲ ತಿನ್ನಲ್ಲ. ಯಾವಾಗನಾದ್ರೂ ಒಂದ್ಸಲ ಆಸೆ ಆದಾಗ ತಿಂತೀವಿ ಅಲ್ವಾ. ಸೊ ಅಡುಗೆ ಸೋಡಾ ಹಾಕ್ಕೊಂಡು ಈ ಥರ ಡೀಪ್ ಫ್ರೈ ಮಾಡಿ ತಿಂದರೆ ಏನೂ ಆಗಲ್ಲ. ನಾವು ಹೊರಗಡೆ ಅಂತೂ ತಿಂತೀವಿ, ಸೊ ಮನೇಲಿ ಈ ಥರ ಮಾಡ್ಕೊಂಡು ತಿಂದ್ರೇ ಬೆಸ್ಟ್. ಈ ಮೆಣಸಿನ್ಕಾಯಿ ಇದೆ ಅಲ್ಲ, ಇದು ಸ್ವಲ್ಪ ಖಾರವಾಗಿತ್ತು ಆಯಿತಾ, ಖಾರ ಇದೆ, ನೋಡಲಿಕ್ಕೆ ಮಾತ್ರ ದೊಡ್ಡ ಸೈಜಲ್ಲಿದೆ. ಆ್ಯಂಡ್ ಇಲ್ಲಿ ನಾನು ಮಧ್ಯದಲ್ಲಿ ಎಲ್ಲ ಮೆಣಸಿನ್ಕಾಯಿಗೇನು ಈ ಥರ ಕಟ್ ಮಾಡ್ಕೊಳ್ತೀನಿ. ಅದರ ಒಳಗೇನು ಕಡಲೆ ಹಿಟ್ಟೆಲ್ಲ ಹೋದರೆ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಫಸ್ಟು ಆ ಮೆಣಸಿನ್ಕಾಯಿಗೆ ಉಪ್ಪು ಹಾಕಿ ಒಂದು 5 ಮಿನಿಟ್ಸ್ ಎತ್ತಿಟ್ಕೊಳ್ತೀನಿ. ಆ್ಯಂಡ್ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ ಅಂತ ಅನಿಸುತ್ತೆ ನನಗೆ, ಅದಕ್ಕೆ. ಆ್ಯಂಡ್ ಮ್ಯಾರಿನೇಟ್ ಮಾಡಿರೋ ಥರ ಒಂದು 5 ಮಿನಿಟ್ಸ್ ಮಾಡಿರ್ತೀನಿ. ಆ್ಯಂಡ್ ಇದು ಮಿಂಟ್ ಚಟ್ನಿಗೆ ನಾನು ರೆಡಿ ಮಾಡ್ಕೊಳ್ತಿದ್ದೀನಿ, ಪುದೀನ ಚಟ್ನಿಗೆ. ಅದು ರೆಸಿಪಿ ಏನು ತೋರಿಸಲ್ಲ, ಅದು ಈಸಿ, ಎಲ್ಲರಿಗೂ ಬರುತ್ತೆ. ಫೈನಲಿ ಈಗ ಟೈಮ್ ಬಂತು ಮಿರ್ಚಿ ಬಜ್ಜಿ ಮಾಡೋದು.
ಈಗ ಕಂಪ್ಲೀಟಾಗಿ ಮುಳುಗಿಸಲ್ಲ ಕಡಲೆ ಹಿಟ್ಟಿಗೆ. ಆ್ಯಂಡ್ ಸ್ವಲ್ಪ ಅದು ಗ್ರೀನ್ ಕಲರ್ ಕಾಣಿಸ್ಬೇಕು, ಆ ಥರ ಸ್ವಲ್ಪ ಗ್ಯಾಪ್ ಕೊಟ್ಟು ಮುಳುಗಿಸಿ ಎಣ್ಣೆಯಲ್ಲಿ ಬಿಡ್ತೀನಿ, ಆಗಲೇ ಚೆನ್ನಾಗಿರೋದು. ನೋಡಿ ಫೈನಲ್ ಆಗಿ ಮೆಣಸಿನ್ಕಾಯಿ ಬಜ್ಜಿ, ಮೆಣಸಿನ್ಕಾಯಿ ಏನು ಹೇಳ್ತೀರಿ ಬಜ್ಜಿ ಅಂತಲೇ ಹೇಳೋದಲ್ವ, ರೆಡಿ ಆಯಿತು. ಇದ್ರ ಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಮಿಂಟ್ ಚಟ್ನಿ, ಅದ್ರ ಜೊತೆಗೆ ಒಂದು ಈರುಳ್ಳಿ ಆ್ಯಂಡ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರೆಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ತೀನಿ. ಆ್ಯಂಡ್ ಹೋಟೆಲಲ್ಲಿ ಕೊಡುವಾಗ ಈ ಥರನೇ ಕೊಡ್ತಾರೆ, ಈವನ್ ಇಲ್ಲಿ ಕೂಡ ಆ ಥರನೇ ಕೊಡ್ತಾರೆ. ಇದನ್ನು ಮಿಕ್ಸ್ ಮಾಡಿ ಅದರ ಮೇಲೆ ಹಾಕಿ ಕೊಡ್ತಾರೆ. ಇದನ್ನು ತಿಂತಾ ಇದ್ದರೆ ವಾವ್ ಸೂಪರ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ಬಿಸಿ ಬಿಸಿ ಮೆಣಸಿನಕಾಯಿ ಬಜ್ಜಿ ರೆಡಿ ಆಯಿತು. ಬರೀ ಟೇಸ್ಟ್ ಮಾಡ್ಲಿ. ಏನಂತದೆ ಇಟ್ಟು ಫುಲ್ ಕ್ರಿಸ್ಪಿ ಆಗಿ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಇದು ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.